ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಂದು ಬರ್ತ್ಡೇ ಶಾಪಿಂಗ್ ಸ್ವಲ್ಪ ಇರುತ್ತೆ ಮತ್ತು ಎಲ್ಲ ಮಿಕ್ಸ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ದಿನ ಅಂದರೆ ಒಂದು 4-5 ಡೇಸ್ ಗ್ಯಾಪ್ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಸತಿ ನನ್ನ ಬರ್ಡೇ ಶಾಪಿಂಗಿಗೆ ನಮ್ಮ ಯಜಮಾನ್ರು ಬರ್ತಾಯಿದ್ದಾರೆ. ಅಂದರೆ ನಾನು ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಶಾಪಿಂಗ್ ಅಂದರೆ ಬೇಗನೆ ಈಸಿಯಾಗಿ ಆಗುತ್ತೆ. ನಾನು ಅಂದರೆ ಎಲ್ಲ ಕಡೆ ಓಡಾಡೋದಿತ್ತು, ಜಾಸ್ತಿ ಅಂಗಡಿ ಶಾಪಿಂಗ್ ಮಾಡೋಣ ಅಂತಿತ್ತು. ಒಂದೊಂದು ಕಡೆ ವೀಡಿಯೋ ಎಲ್ಲ ಅಲೋ ಇರಲಿಲ್ಲ, ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಮ್ಯಾಕ್ಸಿ ನೋಡಿದ್ದು. ಮ್ಯಾಕ್ಸಿ ಅದೆಲ್ಲ ನೋಡಿಕೊಂಡು ಆದಮೇಲೆ ಸ್ವಲ್ಪ ಜೀನ್ಸ್ ಎಲ್ಲ ನೋಡೋದಿತ್ತು. ಅದೆಲ್ಲ ನಾನು ಮ್ಯಾಕ್ಸಿ ಮತ್ತು ಜೀನ್ಸ್ ಅಂತ ಅಂದ್ಕೊಂಡು ಹೋಗಿದ್ದೆ, ಮತ್ತು ಬೇರೆ ಏನಾದರೂ ಇದ್ದರೆ ತೊಗೊಳ್ಳೋಣ, ಬ್ಯಾಗ್ಸ್ ಆ ಥರದ್ದೆಲ್ಲ ಅಂತ ಅಂದ್ಕೊಂಡೆ. ಬ್ಯಾಗ್ಸ್ ಇನ್ನೂ ಅಷ್ಟು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರಲಿಲ್ಲ, ಹಾಗಾಗಿ ನಾನು ಜೀನ್ಸ್ ಮತ್ತು ಮ್ಯಾಕ್ಸಿ ಅದೆಲ್ಲ ತೊಗೊಂಡೆ. ನೆಕ್ಸ್ಟ್ ವ್ಲಾಗಲ್ಲಿ ಅದು ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ಒಂದೇನಾದರೂ ಪರ್ಟಿಕ್ಯುಲರ್ ಕಲರ್ ಅಂತೆಲ್ಲ ಅಂದ್ಕೊಂಡು ಹೋಗಿರ್ತೀವಿ, ಅದು ಸಿಕ್ಕಿಲ್ಲ ಅಂತಂದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ. ಒಂದೆರಡು ಕಡೆ ಸಿಕ್ಕಿಲ್ಲ, ಸೊ ನೋಡಬೇಕು ಇನ್ನು ಜೀನ್ಸ್ಗೆ ಮ್ಯಾಚಿಂಗ್ ಟಾಪ್ಸ್ ಅದೆಲ್ಲನೂ. ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಏನೇನು ಶಾಪ್ ಮಾಡಿದೆ ಏನು ಅಂತ. ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ತೋರ್ಸೋಕ್ಕಾಗಲ್ಲ, ಅದರದ್ದೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಇದು ಫ್ರೈಡೇ ಪೂಜೆ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಡೀಟೇಲ್ ಆಗಿ ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆ ಮಾಡಿದ್ದು. ಇದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ನಮ್ಮ ಚಿಕ್ಕಮ್ಮ ಒಂದು ನ್ಯೂ ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ. ಯೂಶ್ವಲಿ ಅವರು ತುಂಬ ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಈಗ ಆನ್ಲೈನಲ್ಲಿ ಎಲ್ಲ ಅವರು ಏನು ಮಾಡ್ತಾಯಿದ್ದಾರೆ ಏನು ಅಂತ ಆನ್ಲೈನ್ ಆರ್ಡರ್ಸು ತೊಗೋತಾ ಇದ್ದಾರೆ. ಇದು ನೀವು ಒಂದು 20-30 ಮೆಂಬರ್ಸಿಗೆ ಅದನ್ನು ಸ್ಮಾಲ್ ಫಂಕ್ಷನ್ಸ್ ಆ ಥರ ಮಾಡ್ತಾ ಇರ್ತೀರಲ್ವ, ವೆಜ್ಜು ನಾನ್ ವೆಜ್ ಎರಡೂ ಕೇಟ್ರಿನ್ ಆರ್ಡರ್ಗೆ ಕೊಡ್ಬೋದು. ಇವರು ಎಲ್ಲ ಥರನೂ ಮಾಡಿ ಕಳಿಸ್ತಾರೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಡೀಟೇಲ್ಸ್ನ ಕೇಳ್ಕೊಬೋದು. ಹೇರ್ ಸ್ಪಾ ಮತ್ತು ಹೇರ್ ಹೈಲೈಟ್ಸ್ ಮಾಡಿಸೋದಕ್ಕೆ ಹೋಗ್ತಿದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡು ಇವತ್ತು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇವತ್ತು ನನ್ನದು ಪ್ಲ್ಯಾನೇ ಇರಲಿಲ್ಲ ಆ್ಯಕ್ಚುಲಿ. ಇದಂತೂ ಸಡನ್ ಪ್ಲ್ಯಾನ್. ಇವಾಗ ಸುಮ್ಮನೆ ಹಂಗೆ ಇವಾಗ ಅಡುಗೆ ಎಲ್ಲ ಬೇಗ ಆಯಿತು ಅಂದ್ಬಿಟ್ಟು, ಕಿಡ್ಸ್ಗೆಲ್ಲ ಇವಾಗ ರಜೆ ಆಯ್ತಲ್ಲ, ಸ್ವಲ್ಪ ಫ್ರೀ ಇದೆ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ. ಒಂದು 3 hours ಪ್ರೊಸೀಜರ್ ಅಂತ ಹೇಳಿದ್ರು. ಮಂಡೇ ಅಂತ ಅಂದ್ಕೊಂಡೆ, ಮಂಡೇ ಒಂದೊಂದು ಸರ್ತಿ ಲೇಟ್ ಆಗಿಬಿಡುತ್ತೆ, ಆಗಲ್ಲ ಅಂದ್ಬಿಟ್ಟು ಇವತ್ತು ಸಡನ್ ಪ್ಲ್ಯಾನ್ ಇವತ್ತು ಅಂದ್ಕೊಂಡು, ಇವತ್ತು ಸಿಗುತ್ತೋ ಸಿಗಲ್ವೋ ವೀಕೆಂಡ್ಸ್ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಬಟ್ ಸಿಕ್ಕಿದೆ ಅಪಾಯಿಂಟ್ಮೆಂಟು. ಸೊ ಇವಾಗ ಹೋಗ್ತಾಯಿದ್ದೀನಿ, ಎಲ್ಲಿಗೆ ಏನು ಅಂತ ಗೊತ್ತಾಗುತ್ತೆ. ಸೊ ಈಗ ರೀಚ್ ಆದೆ. ಹೊರಗಡೆ ಹೋಗಿ ನೋಡೋಣ ಏನು ಪ್ರೊಸೀಜರ್ ಏನು ಅಂತ. This one is gold. Yeah. Not too much. Little bit. Yeah, like this. Don't be confused. I will just in the patch first, okay? Oh, okay. It's better option, right? Yeah. You can see the color as well. So before you done anything on your hair? Yeah, I've done so many times freaks. Okay. So you didn't apply like henna box Yeah, no, color, nothing like that. Before you did any treatment? No. Expert color? Like No, Botox, keratin? no, nothing like that. Okay, bye now. You're doing trial. You're doing trial. ಈಗ ಕಲರ್ ಟ್ರಯಲ್ ಮಾಡಿದ್ರು, ಹಾಗಾಗಿ ಒಂದು ಇವಾಗ ಫೈನಲ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ತುಂಬ ಡಲ್ಲಾಗೂ ಬೇಡ, ಸ್ವಲ್ಪ ವಿಸಿಬಲ್ ಆಗಿ ಇರಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಫುಲ್ಲು ಈ ಸತಿ ಯಾವಾಗಲೂ ಒಂದು 10-8 ಆ ಥರ ಸ್ಟ್ರಿಕ್ಸ್ ಮಾಡಿಸ್ಕೋತಾ ಇದ್ದೆ, ಆದರೆ ಈ ಸತಿ ಜಾಸ್ತಿ ಹೈಲೈಟ್ ಮಾಡಿಸ್ಕೊಂಡಿದ್ದೀನಿ.
ಫಸ್ಟ್ ನಮಗೆ ನೋಡ್ಕೊಳ್ಳೋದಕ್ಕೆ ಎಷ್ಟೊಂದು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಸೆಟಲ್ ಆದಮೇಲೆ ತುಂಬಾ ಇಷ್ಟ ಆಯಿತು. ಬ್ಯಾಕ್ ಸೈಡೆಲ್ಲ ತುಂಬಾ ಇಷ್ಟ ಆಯಿತು. ಫ್ರಂಟೆಲ್ಲ ನನಗೆ ಸ್ವಲ್ಪ ಜಾಸ್ತಿನಾ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಎಲ್ಲ ಸೆಟ್ಟೆಲ್ಲ ಆದಮೇಲೆ ತುಂಬಾ ಚೆನ್ನಾಗಂತ ಅನ್ನಿಸ್ತು ನನಗಂತೂ. ಹಿಂದೆನೂ ಅಷ್ಟೇ, ಇವಾಗ ಹಿಂದೆ ಫುಲ್ ಹೇರ್ಸ್ ನಾನು ಈ ಥರ ಮಾಡಿಸ್ಕೊಂಡಿದ್ದು. ಆಲ್ಮೋಸ್ಟ್ ನಾನು ಒಂದು 2-3 ಸತಿ ಮಾಡಿಸ್ಕೊಂಡಾಗ ಆ ಕಲರು ಮಿಕ್ಸ್ ಆಗಿ ಇವಾಗ ಫುಲ್ಲು ಎಷ್ಟೊಂದು ಹೈಲೈಟ್ಸ್ ಆಗಿದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ನಾನು. ನನಗೆ ತುಂಬಾ ಇಷ್ಟ ಆಯಿತು. ಹೇರ್ ಕಟ್ ಎಲ್ಲ ಏನೂ ಮಾಡಿಸಿಲ್ಲ ನಾನು. ಬರೀ ನಾನು ಇವಾಗ ಸ್ಟ್ರೀಕ್ಸ್ ಮಾತ್ರನೇ ಮಾಡಿದ್ದು. ಬರ್ಡೇ ಟೈಮ್ಗೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೀಗ. ಇವಾಗ ನಾನು ಎಷ್ಟೊಂದು ಜನ ನನ್ನ ವ್ಲಾಗಲ್ಲಿ ಆಗಿರ್ಬೋದು ಮತ್ತು ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರ. ವ್ಲಾಗ್ನ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಹಿಡ್ದು ಕಳಿಸಿ ಕೇಳ್ತೀರಾ ಅದು ಹೂವು ಕಟ್ಟೋದು ಮತ್ತು ನೀವು ಹೆಂಗೆ ಕಟ್ಟಿ ಪ್ರಿಸರ್ವ್ ಮಾಡ್ತೀರಾ ಅಂತೆಲ್ಲ. ಯೂಶ್ವಲಿ ನಾನು ಸಂಡೇ ಮಾರ್ನಿಂಗ್ ಇಲ್ಲ ಅಂತಂದರೆ ಸ್ಯಾಟರ್ಡೇ ನೈಟೇ ಮಂಡೇಗೆ ಹೂವು ಎಲ್ಲ ಕಟ್ಕೊಂಡ್ಬಿಡ್ತೀನಿ. ನಮ್ಮ ಮಾವ ಯಾವ ಹೂವು ತರ್ತಾರೋ ಅದ್ರ ಮೇಲೆ ಡಿಪೆಂಡ್ ನಾನು ಯಾವ ಥರ ಕಟ್ಟಬೇಕು, ಯಾವ ಥರ ಹಾಕಬೇಕು ಅನ್ನೋದು. ನಾನೇ ಹೋಗಿ ತರೋದೆಲ್ಲ ತುಂಬ ರೇರ್. ನಮ್ಮ ಮಾವನೇ ಯೂಶ್ವಲಿ ತರ್ತಾರೆ, ಮಾರ್ಕೆಟ್ಗೆಲ್ಲ ಹೋಗ್ತಾರಲ್ಲ ಅವರೇ ತೊಗೊಂಡು ಬರ್ತಾರೆ. ನನಗೆ ಅದರಲ್ಲಿ ಅವ್ರು ಯಾವ್ದು ಹೂವು ತರ್ತಾರೋ ಅದ್ರ ಮೇಲೆ ನಾನು ಈ ಥರ ಕಟ್ಟಬೇಕು ಮಾಡಬೇಕು ಅಂತೆಲ್ಲ ಮಾಡೋದು. ಅದನ್ನು ನಾನು ಈ ಥರ ಒಂದು ಬಾಕ್ಸಲ್ಲಿ ನಾರ್ಮಲಾಗಿ ಕಟ್ಟಿರೋದಾದರೆ ಕವರಲ್ಲಿ ಒಂದು ಡಬಲ್ ಕವರ್ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಇಲ್ಲ ಅಂತಂದರೆ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಕೆಳಗಡೆ ಪೇಪರ್ ಇಲ್ಲ ಟಿಶ್ಯೂ ಆ ಥರ ಹಾಕಿಟ್ಟು ಇದನ್ನ ಬಾಕ್ಸಲ್ಲಿ ಹಾಕಿ ಇಟ್ಟರೆ ಏನೂ ಆಗೋಲ್ಲ, ಹೂವು ನೀಟಾಗಿ ಆರಾಮಾಗಿರುತ್ತೆ. ಮತ್ತು ಫ್ರಿಜ್ಜಲ್ಲೂ ಸ್ಪೇಸ್ ಸೇವಿಂಗ್. ನಮಗಂತೂ ಯೂಶ್ವಲಿ ಇದು ಫ್ರಿಜ್ಜಲ್ಲಿ ಸ್ಪೇಸ್ ತುಂಬ ಕವರೇ ಇಟ್ಟರೆ ಆಗೋಲ್ಲ ಅಂದ್ಬಿಟ್ಟು ಈ ಥರ ಕಟ್ಟಿ ಇಟ್ಟಿರ್ತೀನಿ. ನಾನು ಬೆಳಗ್ಗೆ ಎದ್ದಾಗ ಓಪನ್ ಮಾಡಿ ನೋಡಿದಾಗ ನಾವು ಹೆಂಗೆ ಇಟ್ಟಿರ್ತೀವೋ ಹಾಗೆ ಇರುತ್ತೆ. ಇವತ್ತು ನಂದು ಪೂಜೆ ಸ್ವಲ್ಪ ಲೇಟೇ ಆಯಿತು. ಆಲ್ಮೋಸ್ಟ್ ಎಲ್ಪರ್ ಅಕ್ಕ ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ ಅವರು. ಹಾಗಾಗಿ ಎಲ್ಲ ಕೆಲಸ ಲೇಟ್ ಆಗ್ತಾಯಿದೆ. ಅದ್ರ ಮೇಲೆ ಇವಾಗ ವರ್ಕ್ ಮಾಡಬೇಕು ಸ್ವಲ್ಪ. ನೋಡಬೇಕು, ಟೈಮೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು. ಅವ್ರು ಬರೋದೇ ನಮ್ಮ ಮನೆಗೆ 9:30 ಆಗೋಗ್ಬಿಡುತ್ತೆ. ಹಂಗಾಗಿ ಎಲ್ಲ ಕೆಲಸ ಲೇಟ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 11 o'clock ಆಗುತ್ತೆ. ಪೂಜೆ ಮಾಡೋದು ಹಂಗಾಗಿ ಲೇಟ್ ಆಗ್ತಾಯಿದೆ. ಮತ್ತು ಇವಾಗ ಮಂಡೇ ಆಗಿರೋದ್ರಿಂದ ಮಕ್ಕಳು ಸ್ಕೂಲು ಅದು ಇದು ಎಲ್ಲ ನಮ್ಮದು ಬ್ಯುಸಿ ಶೆಡ್ಯೂಲು ಇರುತ್ತೆ. ಅವ್ರು ಸ್ಕೂಲ್ ಕಳಿಸೋ ತನಕ ಏನೂ ಮಾಡೋಕ್ಕಾಗಲ್ಲ. ತಿರ್ಗಿ ನಾವೇ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ರೂ ಟೈಮ್ ಆಗೋಲ್ಲ. ಹಾಗಾಗಿ ಟೈಮ್ ಒಂದು ಮ್ಯಾನೇಜ್ ಮಾಡ್ಕೊಬೇಕು. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಮತ್ತು ಮಂಡೇ ಯೂಶ್ವಲಿ ನಾನು ಒಂದು ಹೊತ್ತು ಉಪವಾಸ ಮಾಡ್ತೀನಿ. ಆದರೆ ಇವಾಗ ನಾನು ವ್ರತ ಎಲ್ಲ ಮಾಡೋ ಟೈಮಲ್ಲೆಲ್ಲ ಫುಲ್ ಹೋಲ್ ಡೇ ಉಪವಾಸ ಇರ್ತಾಯಿದ್ದೆ. ನೆಕ್ಸ್ಟ್ ಡೇನೇ ತಿಂತಾಯಿದ್ದು. ಇವಾಗ ನಾನು ಮಂಡೇ ಬೆಳಗ್ಗೆಯಿಂದ ನಾನೇನು ತಿಂದಿರಲ್ಲ, ಮಧ್ಯಾಹ್ನ ಮಾತ್ರ ಊಟ ಮಾಡೋದು. ಒಂದೊತ್ತು ಉಪವಾಸ ಮಾಡ್ತೀನಿ. ಏನೋ ಒಂದು ನಮ್ಮ ಕಡೆಯಿಂದ ಅಂತ ಅಷ್ಟೇ. ಇವಾಗೆಲ್ಲ ಆದಮೇಲೆ ಹೂವು ತೋರಿಸ್ತೀನಿ ಯಾವ ಥರ ಹಾಕಿದ್ದೆ ಏನು ಅಂತ. ಇವತ್ತಂತೂ ನನಗೆ ತುಂಬಾ ಲೈಕ್ಸ್ ಎಲ್ಲ ಬಂದಿತ್ತು. ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಪರ್ಸ್ನಲಿ ಮೆಸೇಜು. ಹೊಸ್ದಾಗಿ ನಾನು ಲಕ್ಷ್ಮಿ ಫೋಟೋನು ತೊಗೊಂಡಿದ್ದೆ. ಅದು ಚೆನ್ನಾಗಿ ಕಾಣಿಸ್ತಿದೆ, ಮ್ಯಾಚ್ ಆಗ್ತದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.